ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ಇಲ್ವಾ? ನಟ ದರ್ಶನ್ ಮತ್ತೊಂದು ನಾಟಕ ಬಯಲಾಗ್ತಾ ಇದೆ. ಬೆನ್ನು ನೋವಿನ ನಾಟಕವಾಡ್ತಿದ್ದಾರೆ. ಹಾಗಾದ್ರೆ ಕಾಟೇರ ನಟ ದರ್ಶನ್ ಮತ್ತೊಂದು ನಾಟಕ ಬಯಲು. ಬೆನ್ನು ನೋವಿನ ನಾಟಕವಾಡ್ತಿದ್ದ ಕಾಟೇರ. ದರ್ಶನ್ ಪರಿಶೀಲನೆ ನಡೆಸಿದ ವೈದ್ಯರು ಹಾಗಾದ್ರೆ ಏನ್ ಹೇಳಿದ್ದಾರೆ? ವೈದ್ಯರ ತಂಡದಿಂದ ಜೈಲಧಿಕಾರಿಗಳಿಗೆ ವರದಿ. ಹಾಗಾದ್ರೆ ಬೆನ್ನು ನೋವಿನ ನಾಟಕವನ್ನ ಮಾಡ್ತಾ ಇದ್ದಾರೆ ಕಾಟೇರ. ಹಾಗಾದ್ರೆ ಜೈಲಲ್ಲಿರುವಂತಹ ದರ್ಶನ್ಗೆ ಬೆನ್ನು ನೋವು ಇಲ್ವಾ? ನಟ ದರ್ಶನ್ ಮತ್ತೊಂದು ನಾಟಕ ಬಯಲು. ಬೆನ್ನು ನೋವಿನ ನಾಟಕವಾಡ್ತಿದ್ದಾರೆ. ಹಾಗಾದ್ರೆ ಕಾಟೇರ ಏನ್ ಹೇಳ್ತಾರೆ ಇದ್ರ ಬಗ್ಗೆ ವೈದ್ಯರು? ದರ್ಶನ್ ಪರಿಶೀಲನೆ ಮಾಡಿದಂತಹ ವೈದ್ಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನನಗೆ ಬೆನ್ನು ನೋವಿದೆ, ಫಂಗಸ್ ಬಂದಿದೆ, ನನಗೆ ಬೆಡ್ಶೀಟ್ ಬೇಕು, ದಿಂಬು ಬೇಕು, ನನಗೆ ಕುತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ವಿಪರೀತ ಬೆನ್ನು ನೋವಿದೆ, ಅಟ್ಲೀಸ್ಟ್ ಒಂದು ಚೇರ್ ಆದ್ರೂ ಕೊಡ್ಬೋದು, ಊಟ ತಟ್ಟೆಯನ್ನ ಎಸಿತಾರೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದು. ಆದ್ರೆ ಈಗ ದರ್ಶನ್ ಏನಾದ್ರೂ ನಾಟಕ ಆಡ್ತಿದ್ದಾರಾ, ನಾಟಕ ಆಡಿದ್ರಾ ಎನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಸಿಕ್ಕಾಪಟ್ಟೆ ನೋವು, ನಿಲ್ಲೋಕ್ಕಾಗ್ತಾ ಇಲ್ಲ, ಕೂರೋದಕ್ಕಾಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಇದೇ ಕಾರಣಕ್ಕೋಸ್ಕರನೇ ಒಂದು ಸಾರಿ ಅವರು ಜೈಲಿಂದ ಆಚೆ ಕೂಡ ಬಂದಿದ್ರು ಜಾಮೀನಿನ ಮುಖಾಂತರ. ನಾನು ಆಪರೇಷನ್ ಮಾಡ್ಕೊಳ್ಬೇಕು ಅಂತೇಳಿ. ಅದಾದ್ಮೇಲೆ ಆಪರೇಷನ್ ಆಗಲಿಲ್ಲ, ಏನೂ ಆಗಲಿಲ್ಲ, ವಿದೇಶಕ್ಕೆ ಹೋದ್ರು, ಪ್ರವಾಸಕ್ಕೆ ಹೋದ್ರು, ಶೂಟಿಂಗಲ್ಲಿ ಬ್ಯುಸಿ ಆಗಿಬಿಟ್ರು, ಮತ್ತೆ ಜೈಲಿಗೆ ವಾಪಸ್ ಬಂದ್ರು. ಈಗ ಮತ್ತೆ ಏನಾದರೂ ಬೆನ್ನೋವು ಅಂತೇಳಿ ನಾಟಕ ಆಡ್ತಾ ಇದ್ರ? ಮೊದಲು ಕೂಡ ಬೆನ್ನು ನೋವು ಇರಲಿಲ್ವ? ಹಾಗಾದ್ರೆ ಸಿ ವಿ ರಾಮನ್ ಆಸ್ಪತ್ರೆ 4 ವೈದ್ಯರ ತಂಡ ಬಂದಿದೆ. ವಾರಕ್ಕೆ 2-3 ಬಾರಿ ಫಿಸಿಯೋಥೆರಪಿ ಮಾಡ್ತಾ ಇದ್ರು ವೈದ್ಯರು. ಮೊದಲ ವಾರ ಫಿಸಿಯೋಥೆರಪಿ ವೇಳೆಯೇ ನಾಟಕ ಬಯಲಾಗಿದೆ. ಫಿಸಿಯೋಥೆರಪಿ ಮಾಡೋದನ್ನೇ ವೈದ್ಯರು ನಿಲ್ಲಿಸಿದ್ದಾರೆ. ಸಿಕ್ಕಾಪಟ್ಟಿ ನೋವು, ನಿಲ್ಲೋಕಾಗ್ತಾ ಇಲ್ಲ, ಕೂರೋಕಾಗ್ತಾ ಇಲ್ಲ, ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತೇಳಿ ದರ್ಶನ್ ಕೇಳಿದ್ರು. ಸೂಕ್ತ ಚಿಕಿತ್ಸೆಗೆ ಜೈಲಧಿಕಾರಿಗೆ ಕೋರ್ಟ್ ಸೂಚನೆಯನ್ನು ಸಹ ಕೊಟ್ಟಿತ್ತು. 4 ವೈದ್ಯರ ತಂಡದಿಂದ ಫಿಸಿಯೋಥೆರಪಿ ಕೂಡ ಆರಂಭವಾಗಿತ್ತು. ಸಿ ವಿ ರಾಮನ್ ಆಸ್ಪತ್ರೆಯ 4 ವೈದ್ಯರ ತಂಡ ಕೂಡ ಬಂದು ಪರಿಶೀಲನೆ ಮಾಡಿದೆ. ವಾರಕ್ಕೆ 2-3 ಬಾರಿ ಫಿಸಿಯೋಥೆರಪಿಯನ್ನ ವೈದ್ಯರು ಮಾಡ್ತಾ ಇದ್ರು. ಜೈಲಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮೊದಲ ವಾರ ಫಿಸಿಯೋಥೆರಪಿ ವೇಳೆಯ ನಾಟಕ ಬಟಾ ಬಯಲಾಗಿದೆ. ಫಿಸಿಯೋಥೆರಪಿ ಮಾಡುವುದನ್ನೇ ವೈದ್ಯರು ನಿಲ್ಲಿಸ್ಬಿಟ್ಟಿದ್ದಾರೆ. ದರ್ಶನ್ಗೆ ಫಿಸಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ಗೆ ಬೆನ್ನು ನೋವು ಇರ್ಲಿಲ್ವಾ, ಅಥವಾ ಫಿಸಿಯೋಥೆರಪಿ ಆದ್ಮೇಲೆ ಏನಾದ್ರೂ ಸರಿ ಹೋಯ್ತಾ? ನನಗೆ ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ವಿಪರೀತ ಬೆನ್ನು ನೋವಿದೆ, ಕೈಲೆಲ್ಲ ಫಂಗಸ್ ಬಂದಿದೆ, ಚೇರಾದ್ರೂ ಕೊಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು. ಒಂದು ಕಡೆ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಬೇರೆ ಬೇರೆ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ರ. ಒಂದು ಕಡೆ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳಿ ಬ್ಯಾಗ್ನ ಅಲ್ಲಲ್ಲೇ ಇಟ್ಟು ಮತ್ತೆ ಕ್ಯಾರಿ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಬೆನ್ನು ನೋವು ಇದೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಈಗ ಏನಾದ್ರು ನಾಟಕವಾಡ್ತಿದ್ದಾರೆ ಎನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ.